ಸಾಧನೆ ಮಾಡಬೇಕು ಅನ್ನುವಾಗ ಸಮಸ್ಯೆಗಳೇ ಜಾಸ್ತಿ. ಆಡಿಕೊಳ್ಳುವವರೇ ಹೆಚ್ಚು, ಅವಮಾನ ಮಾಡುವವರೇ ಹೆಚ್ಚು. ಒಮ್ಮೊಮ್ಮೆ ಸಮಯ ಕೂಡ ಕೈ ಕೊಡುವುದು ಜಾಸ್ತಿ. ಅದು ಯಾರೇ ಆಗಲಿ, ಸ್ನೇಹಿತರೇ ಆಗಲಿ, ಬಂಧುಗಳೇ ಆಗಲಿ, ಮೊದಲು ಟೀಕಿಸುವುದನ್ನು ಬಿಡಬೇಕು. ಯಾರಾದರೂ ಒಳ್ಳೆ ಕಾರ್ಯ ಅಥವಾ ಒಳ್ಳೆ ಸಾಧನೆ ಮಾಡಲು ಹೊರಟಾಗ ನೀವು ಬೆಂಬಲ ನೀಡದಿದ್ದರೂ ಪರವಾಗಿಲ್ಲ, ಆಡಿಕೊಳ್ಳುವುದು ಮಾತ್ರ ಬೇಡ. ಅವರು ನಿಮ್ಮಿಂದ ನಿರೀಕ್ಷಿಸುವುದು ಒಂದೊಳ್ಳೆ ಮಾತನ್ನು ಅಷ್ಟೇ, ಬೇರೇನೂ ಅಲ್ಲ. ಸಾಧನೆಗೆ ಪ್ರೇರಣೆ ಎಷ್ಟು ಚಿಕ್ಕ ಪದ, ಆದರೆ ಇದರ ಮೇಲೆ ಒಂದು ಕಥೆಯೇ ಬರೆಯಬಹುದು. ಏಕೆಂದರೆ ಸಾಧನೆಗೆ ಪ್ರೇರಣೆ ನೀಡಿದವರು ತುಂಬ ಜನರಿರುತ್ತಾರೆ. ನಾವು ಸಾಧಿಸಲು ಹೊರಟಾಗ ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ಬೈತಾರಲ್ಲ, ಅವರ ಮುಂದೆ ನಾವು ಸಾಧಿಸಿ ತೋರಿಸುವೆ ಅನ್ನೋ ಛಲ, ಆತ್ಮವಿಶ್ವಾಸ, ಹಠ ನಮ್ಮಲ್ಲಿದ್ದರೆ ಅದುವೇ ನಮ್ಮ ಸಾಧನೆಗೆ ಪ್ರೇರಣೆ. ಆಗಲೇ ಎಲ್ಲರ ಸಹಕಾರ ನಮಗೆ ಸಿಗೋದು, ನಮ್ಮ ಕಷ್ಟಗಳೇ ನಮಗೆ ಪ್ರೇರಣೆಯಾಗೋದು. ಗುರಿ ಸಾಧನೆಯ ಹಾದಿಯಲ್ಲಿ ಬರುವ ತೊಂದರೆಗಳು ತಡೆಗಳಲ್ಲ, ಅವು ಮಾರ್ಗದರ್ಶನಗಳು. ಪರಿಸ್ಥಿತಿ ಯಾವುದೇ ಆಗಿರಲಿ, ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ ಎನ್ನುವುದರ ಮೇಲೆ ಅದರ ಸಾಧಕ ಬಾಧಕಗಳು ನಿರ್ಧಾರವಾಗಿರುತ್ತವೆ. ಗುರಿ ಸಾಧನೆ ಯಾವ ರೂಪದಾದರೂ ಆಗಿರಬಹುದು. ಉದ್ದೇಶಿತ ಹಾದಿಯಲ್ಲಿ ನಡೆಯುವಾಗ ಮೊದಲ ಹೆಜ್ಜೆ ಬಹಳ ಮುಖ್ಯ. ತಪ್ಪು ಹೆಜ್ಜೆ ಇಟ್ಟರೆ ಸಾಗುವ ದಿಕ್ಕೇ ಬದಲಾಗಿ ಬಿಡುತ್ತದೆ. ದೂರದಲ್ಲಿ ಬೆಟ್ಟವೊಂದು ಕಾಣುತ್ತಿದೆ ಎಂದುಕೊಳ್ಳೋಣ. ಆ ಬೆಟ್ಟದ ತುದಿಯನ್ನು ತಲುಪಲು ಅದರ ಬುಡದಲ್ಲಿರುವ ಮೊದಲ ಮೆಟ್ಟಿಲನ್ನು ಗುರುತಿಸುವುದು ಬಹಳ ಮುಖ್ಯ. ಮೊದಲ ನಡೆ ಸರಿ ಇಲ್ಲದಿದ್ದರೆ ಸಾಧನೆ ಎಷ್ಟೇ ಅಮೋಘವಾದುದಾದರೂ ಗುರಿ ಮುಟ್ಟಲು ಸಾಧ್ಯವಿಲ್ಲ. ಗುರಿ ಸಾಧನೆಗಾಗಿ ತೆಗೆದುಕೊಳ್ಳುವ ಸಮಯ ಎಷ್ಟಾದರೂ ಆಗಲಿ, ಫಲಿತಾಂಶ ಮುಖ್ಯ. ಸಮಯ ಅದರಷ್ಟಕ್ಕೆ ಅದು ಹೋಗುತ್ತಿರುತ್ತದೆ. ಸೋಲಪ್ಪಿಕೊಳ್ಳದೆ ಮತ್ತೆ ಮತ್ತೆ ಪ್ರಯತ್ನಿಸಿದಾಗ ಮಾತ್ರ ಗುರಿ ಸಾಧನೆ ಸಾಧ್ಯ. ಅರಿವಿನ ಹಸಿವು ಮತ್ತು ಭರವಸೆ ಇದ್ದಲ್ಲಿ ಎಂಥ ಧ್ಯೇಯವನ್ನಾದರೂ ಸಾಧಿಸಬಹುದು. ಚಿರತೆಗಿಂತ ವೇಗವಾಗಿ ಓಡದಿದ್ರೆ ಜಿಂಕೆ ಬದುಕಲ್ಲ, ಜಿಂಕೆಗಿಂತ ವೇಗವಾಗಿ ಓಡದಿದ್ರೆ ಚಿರತೆಯೂ ಬದುಕಲ್ಲ. ಅದರರ್ಥ ಬದುಕಬೇಕು ಅಂದರೆ ಓಡಲೇಬೇಕು. ಜಿಂಕೆಯಾದರೂ ಅಷ್ಟೇ, ಚಿರತೆಯಾದರೂ ಅಷ್ಟೇ. ಎಷ್ಟೋ ಬಾರಿ ಯಾರದೋ ಒತ್ತಾಯಕ್ಕೆ ಮಣಿದು ನಾವು ಕೈಗೊಳ್ಳುವ ತೀರ್ಮಾನಗಳು ಆ ಕ್ಷಣದಲ್ಲಿ ನಮಗೆ ಜಯ ದೊರಕಿಸಿಕೊಡಬಹುದು, ಆದರೆ ಅದು ಶಾಶ್ವತ ಸಂತೋಷ ನಮಗೆ ಕೊಡಲಾರದು. ಕ್ಷಣಿಕ ಸುಖಕ್ಕಾಗಿ ನಮಗಿರುವ ಇನ್ನೊಂದು ಅವಕಾಶವನ್ನು ಕೈಬಿಡುತ್ತೇವೆ. ಮುಂದೆ ಸಿಕ್ಕಿದ ಅವಕಾಶ ಕೈ ಚೆಲ್ಲಿದವು ಎಂದು ಮರಗುತ್ತೇವೆ. ಇದರ ಬದಲು ಅವಕಾಶವನ್ನು ಬಾಚಿಕೊಂಡರೆ, ನಿರಂತರ ಶ್ರಮಪಟ್ಟು ಸಾಧನೆಯ ಹಾದಿಯಲ್ಲಿ ಮುಂದುವರೆದರೆ ಒಂದಲ್ಲ ಒಂದು ದಿನ ಯಶಸ್ಸು ನಮ್ಮನ್ನೇ ಹುಡುಕಿಕೊಂಡು ಬರುವುದು ಮಾತ್ರ ಸುಳ್ಳಲ್ಲ.